ओम नमो अस्तु सर्पेभ्यो ये के च पृथिवी मनु ये अंतरिक्षे ये दिवितेभ्यः सर्पेभ्यो नमः। ये दो रोचने दिवो ये वा सूर्यस्य रश्मिषु येषामप्सुषतः कृतन्तेभ्यः सर्पेभ्यो नमः। या इषवो यातु धानाना ये वा वनस्पति गुम्रनो ये वा वटेषु शेरते तेभ्यः सर्पेभ्यो नमः। भुजंगेशाय विद्महे चक्षुश्रवणाय धीमहि तन्नः सर्पः प्रचोदयात्। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಾಗಚತುರ್ಥಿ ಹಾಗೂ ನಾಗಪಂಚಮಿ ಹಬ್ಬ ನಾಡಿನ ಸಮಸ್ತ ವೀಕ್ಷಕರಿಗೂ ನಾಗಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರಾವಣ ಮಾಸ ಬಂತು ಅಂತಂದ್ರೆ ಹಬ್ಬಗಳ ಸರಮಾಲೆ. ಹೆಣ್ಣು ಮಕ್ಕಳಿಗೆ ಈ ತಿಂಗಳು ಪೂರ್ತಿ ಶುದ್ಧಿ, ಹಬ್ಬ, ಸಡಗರ, ಸಂಭ್ರಮ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲೇ ಬಹಳ ಸಂತುಷ್ಟಕರವಾಗಿರುತ್ತೆ. ಹಾಗಾದ್ರೆ ಶ್ರಾವಣ ಮಾಸದ ಮೊದಲನೇ ಹಬ್ಬನೇ ನಾಗಚತುರ್ಥಿ ಹಾಗೂ ನಾಗಪಂಚಮಿ. ಈ ವರ್ಷ 2026ರಲ್ಲಿ 16ನೇ ತಾರೀಕು, ಆಗಸ್ಟ್ 16ನೇ ತಾರೀಕು ಭಾನುವಾರ ನಾಗಚತುರ್ಥಿ, ಆಗಸ್ಟ್ 17ನೇ ತಾರೀಕು ಸೋಮವಾರ ನಾಗಪಂಚಮಿ. ಇವೆರಡೂ ಕೂಡ ಭಾರತೀಯ ದೇಶದ ಹೆಣ್ಣು ಮಕ್ಕಳಿಗೆ ಅತ್ಯಂತ ಅದ್ಭುತವಾದಂಥ ಒಂದು ಸಂದರ್ಭ. ಏನಕ್ಕೆ ಅಂತಂದ್ರೆ, ಸ್ತ್ರೀಯರಿಗೆ ಯಾವ ಜೀವ ದೀರ್ಘ ಸೌಮಂಗಲ್ಯ ಯೋಗವನ್ನ ಪಡ್ಕೊಳ್ಳೋದಕ್ಕೋಸ್ಕರ, ಹಾಗೆ ಆರೋಗ್ಯವನ್ನ ವೃದ್ಧಿ ಮಾಡೋದಕ್ಕೋಸ್ಕರ ಈ ಒಂದು ವಿಶೇಷವಾದ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಸರಿ, ಹಾಗಾದ್ರೆ ನಾಗ ಚತುರ್ಥಿ ನಾಗಪಂಚಮಿ ಎರಡಕ್ಕೂ ಒಂದು ವ್ಯತ್ಯಾಸ ಇದೆ. ನಿಮ್ಗೆಲ್ಲ ಗೊತ್ತೇ ಇದೆ, ನಾಗಪಂಚಮಿ ಒಂದೇ ನಾವು ಮಾಡೋದು ಅಲ್ವಾ, ನಾಗ ಚತುರ್ಥಿಗೆ ಏನು ಮಾಡಲ್ಲ. ಶಾಸ್ತ್ರ ಇರೋದು ನಾಗಪಂಚಮಿಯ ದಿನ ತೆನಿ ಎರಿಬೇಕು ಅಂತ ಹೇಳಿ. ಆದ್ರೆ ಈಗೆಲ್ಲ ಲೋಕಾರೂಢಿ ನಾಗಪಂಚಮಿಗೆ ಆಗೋಯ್ತು, ಆಯ್ತು ನೀವು ನಾಗಪಂಚಮಿಗೆ ಮಾಡಿ, ನಾನು ಬೇಡ ಅಂತ ಹೇಳ, 2 ದಿನನೂ ಹಬ್ಬನೇ. ಆದ್ರೆ ನಾಗ ಚತುರ್ಥಿ ದಿನ ನೀವು ಹಬ್ಬದ ಸಡಗರನೆ ಮಾಡಬೇಕು. ಹಾಗಾದ್ರೆ ನಾಗಪಂಚಮಿ ಏನು ವಿಶೇಷ, ನಾಗ ಚತುರ್ಥಿ ಏನು ವಿಶೇಷ ಅಂದ್ರೆ, ನಾಗ ಚತುರ್ಥಿಯ ದಿನ ಅಂದ್ರೆ ಭಾನುವಾರದ ದಿನ ಬೆಳಗ್ಗೆ ಮಹಿಳೆಯರು ಹುತ್ತವಿರುವ ಸ್ಥಳಕ್ಕೆ ಹೋಗಿ ಅಥವಾ ನಾಗರ ಕಟ್ಟೆಗೆ ಹೋಗಿ ಹಾಲು, ಅರಿಶಿಣ, ಕುಂಕುಮಗಳನ್ನ ಅಭಿಷೇಕ ಮಾಡಿ, ಶುದ್ಧಿ ಮಾಡಿ, ತೊಳೆದು ನೈವೇದ್ಯವನ್ನ ಮಾಡಿ, ಮಂಗಳಾರತಿಯನ್ನ ಮಾಡಿ ಬರುವಂಥದ್ದು. ಮನೆಯ ಹೊರಗಡೆಯ ಹಬ್ಬ ನಾಗ ಚತುರ್ಥಿ, ಮನೆಯ ಒಳಗಡೆ ಹಬ್ಬ ಬಂದು ನಾಗಪಂಚಮಿ. ಅರ್ಥ ಆಗ್ತಿದೆ ನಿಮ್ಗೆ? ಆದ್ರೆ ಈಗ ಎರಡೂ ಒಂದೇ ದಿನ ಮಾಡ್ಬಿಡ್ತೀವಿ, ಯಾಕಂದ್ರೆ ಸಮಯ ತುಂಬಾ ಕಡಿಮೆ ಅಲ್ವಾ ನಮ್ಗೆ, ಹಾಗಾಗಿ ಎರಡೂ ಒಂದೇ ದಿನ ಮಾಡ್ಬಿಡ್ತೀವಿ. ಸರಿ, ನಾಗಪಂಚಮಿಯ ದಿನ ನೀವು ತನಿ ಎರಿತೀರಾ, ಹುತ್ತಕ್ಕೆ ಹಾಲಾಗ್ತೀರಾ, ನಾಗರಕಟ್ಟೆಗೆ ಹೋಗಿ ಪೂಜೆ ಮಾಡ್ತೀರಾ, ಹಾಲು, ಮೊಸರು, ತುಪ್ಪ ಇತ್ಯಾದಿ ಅಭಿಷೇಕಗಳನ್ನ ಮಾಡಿ, ನೈವೇದ್ಯವನ್ನ ಮಾಡಿ, ಮಂಗಳಾರತಿಯನ್ನ ಮಾಡಿ ಬಂದು ಆಮೇಲೆ ಮನೆಯಲ್ಲಿ ಅಡುಗೆ ಮಾಡಬೇಕು. ಆಮೇಲೆ ವಿಶೇಷವಾಗಿ ಈ ಒಂದು ಹಬ್ಬದ ಆಚರಣೆಯನ್ನ ಮಾಡಬೇಕು. ಸರಿ, ಈ ಹಬ್ಬದ ಸಂಕಲ್ಪ ಏನಂತಂದ್ರೆ, ಒಂದು ಯಾವಜ್ಜೀವ ದೀರ್ಘ ಸೌಮಂಗಲ್ಯ ಪ್ರಾಪ್ತ್ಯರ್ಥಂ ಅಂತ, ಇನ್ನೊಂದು ಆರೋಗ್ಯ ಅಭಿವೃದ್ಧಿಗೋಸ್ಕರ, ಜೊತೆಗೆ ಬಹಳ ಮುಖ್ಯವಾಗಿ ಯಾರ್ಯಾರಿಗೆ ಈ ಪ್ರಾಣಗಂಡಗಳು, ಆರೋಗ್ಯದಲ್ಲಿ ದೊಡ್ಡ ಸಮಸ್ಯೆ ಆಗಿರತಕ್ಕಂಥ ರೋಗಗಳು, ಕ್ರಾನಿಕ್ ಡಿಸೀಸು ಈ ಥರದ್ದು ಯಾರ್ಯಾರಿಗಿರುತ್ತೋ ಅಂಥವರು ಈ ದಿನ ನಾಗನಿಗೆ ಪ್ರಾರ್ಥನೆ, ಸಂಕಲ್ಪ, ಪೂಜೆ ಅನ್ನೋದು ಬಹಳ ವಿಶೇಷ. ಜೊತೆಗೆ ಈ ನಾಗಪಂಚಮಿಯ ದಿನ ಅಂದ್ರೆ 17ನೇ ತಾರೀಕು 8ನೇ ತಿಂಗಳು 2026 ಸೋಮವಾರ ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ಸುಬ್ರಹ್ಮಣ್ಯ ದರ್ಶನ, ಪೂಜೆ, ಸರ್ಪ ದೇವತೆಗಳ ಪ್ರತಿಷ್ಠಾಪನೆಗಳು ಇದೆಲ್ಲ ಅತ್ಯಂತ ವಿಶೇಷ ಹಾಗೂ ಅದ್ಭುತ ಅಂತ ನಾವು ತಿಳ್ಕೊತೀವಿ. ಹಾಗಾದ್ರೆ ಬೆಳಗ್ಗೆ ಸೋಮವಾರ ಬೆಳಗ್ಗೆ ನಿಮಗೆ ಮುಹೂರ್ತ ಎಷ್ಟೊತ್ತಿಗಿದೆ ಅಂತಂದ್ರೆ, ಬೆಳಗ್ಗೆ 5:15ರಿಂದ 5:57ವರೆಗೂ ಒಂದು ಮುಹೂರ್ತ ಇದ್ರೆ, ಇನ್ನೊಂದು ಬೆಳಗ್ಗೆ 9:02 10:26 ಎರಡನೇ ಮುಹೂರ್ತ ಇದೆ. ಅದು ಬಿಟ್ರೆ 12:16 12:56 ಮೂರನೇ ಮುಹೂರ್ತ ಇದೆ. ಈ 3 ಮುಹೂರ್ತದಲ್ಲೇ ನೀವು ತನಿ ಎರಿಬೇಕು, ಅಶ್ವತ್ಥಕಟ್ಟೆಗೆ ಪೂಜೆ ಮಾಡಬೇಕು, ಹಾಗೆ ಅಭಿಷೇಕ ಪೂಜಾದಿಗಳನ್ನ ಮಾಡಬೇಕು. ಇದನ್ನು ಮುಗಿಸ್ಕೊಂಡ್ ಬಂದ ಮೇಲೆ ಮನೇಲಿ ಅಡುಗೆ ಮಾಡಬೇಕು, ಅದು ಜ್ಞಾಪಕ ಇರಲಿ. ನೈವೇದ್ಯಕ್ಕೆ ಬೇಕಾದ ಭಕ್ಷ್ಯಗಳನ್ನ ಮಾತ್ರ ನೀವು ಮಾಡ್ಕೋಬೇದೆ ಬಿಟ್ರೆ, ನೀವು ಊಟ ಮಾಡುವಂತಹ ಯಾವುದೇ ವಸ್ತುಗಳನ್ನು ಕೂಡ ಅಂದ್ರೆ ನೈವೇದ್ಯದ ಬಿಟ್ಟು
ತಿನ್ನುವಂತಹ ಅಡಿಗೆಯನ್ನ ಯಾವುದು ಕೂಡ ಮಾಡಬಾರದು. ತನಿಯರ್ ಬಂದ ಮೇಲೆನೆ ನೀವು ಮಾಡಬೇಕು. ಏನೇನಾಗಾದ್ರೆ ನೈವೇದ್ಯ ಮಾಡಬೇಕು? ಎಳ್ಳಿನ ಉಂಡೆ, ತಂಬಿಟ್ಟು, ಮಂಡಕ್ಕಿ ಉಂಡೆ ಅಂದ್ರೆ ಕಡಲೆಪುರಿ ಉಂಡೆ, ಹಾಗೂ ವಿವಿಧ ಕರಿದಿರುವ ಪದಾರ್ಥಗಳು, ಎಣ್ಣೆಗೆ ಹಾಕಿರೋ ಪದಾರ್ಥ, ಕಡುಬು ಆಗ್ಬೋದು, ಸಿಹಿ ಆಗ್ಬೋದು, ಯಾವ್ದಾದ್ರು ಪದಾರ್ಥಗಳನ್ನು ಮಾಡಿ ನೈವೇದ್ಯ ಮಾಡಬೇಕು. ಆಮೇಲೆ ಊಟೋಪಚಾರದ ವ್ಯವಸ್ಥೆಗಳು ಹೋಗಿ ಬಂದ್ಮೇಲೆ. ಶ್ರಾವಣ ಮಾಸದ ಮೊದಲನೇ ಹಬ್ಬ ಅಲ್ವಾ ಇದು, ಹಾಗಾಗಿ ಸ್ವಲ್ಪ ವಿಜೃಂಭಣೆ ಇರುತ್ತೆ. ನಿಮಗೆ ಗೊತ್ತಿರಲಿ, ನಮ್ಮ ಇಡೀ ಈ ಒಂದು ಭೂಮಿಯನ್ನ ಹೊತ್ತು ನಿಂತಿರುವಂತಹ ದೇವತೆ ಯಾರು ಅಂದ್ರೆ ಆದಿಶೇಷ, ಅಂದ್ರೆ ಮಹಾವಿಷ್ಣು, ಸರ್ಪದ ಮೂಲ ಪ್ರಧಾನ ದೇವತೆ ಆದಿಶೇಷ. ಆದಿಶೇಷನೇ ನಮ್ಮ ಭೂಮಿಯನ್ನ ಹೊತ್ಕೊಂಡು ಸದಾಕಾಲ ನಿಂತಿರ್ತಾರೆ. ಅದರ ಕೆಳಗಡೆ ಅದನ್ನ ರಕ್ಷಣೆ ಮಾಡುವಂತಹ 8 ದಿಕ್ಕಲ್ಲಿ 8 ದೇವತೆಗಳು, ನಾಗದೇವತೆಗಳು ಇರ್ತಾರೆ. ಅನಂತನಾಗ, ವಾಸುಕಿನಾಗ, ಶೇಷನಾಗ, ಪದ್ಮನಾಗ, ಕಂಬಲನಾಗ, ಶಂಖಪಾಲನಾಗ, ಧೃತರಾಷ್ಟ್ರನಾಗ ಹಾಗೂ ತಕ್ಷಕನಾಗ, ಈ 8 ಉಪನಾಗಗಳು ನಮ್ಮ ಭೂಮಿಯನ್ನ ರಕ್ಷಣೆ ಮಾಡ್ತಾ ಇರುತ್ತೆ. ಹಾಗಾಗಿ ಸರ್ಪದ ಕ್ಷೇತ್ರಗಳು ನಮ್ಮ ಇಡೀ ಭೂಮಂಡಲದಲ್ಲಿ ತುಂಬಾ ಜಾಸ್ತಿ. ಭಾರತದಲ್ಲಿ ಸರ್ಪವನ್ನ ದೇವರು ಅಂತ ನಾವು ಪೂಜೆ ಮಾಡ್ತೀವಿ. ಸರ್ಪಕ್ಕೆ ಇರುವಂತಹ ಮೌಲ್ಯ, ಆಧಾರ ಬೇರೆ. ಸಂತಾನ ಯಾರ್ಯಾರಿಗೆ ಆಗ್ತಾ ಇಲ್ವೋ ಅಂಥವ್ರು ಕೂಡ ಈ ಒಂದು ನಾಗಪಂಚಮಿ ದಿನ ತನಿಯರ್ದು ಬಂದು ವಿಶೇಷವಾಗಿ ಪೂಜೆ ಮಾಡೋದ್ರಲ್ಲಿ ತುಂಬಾ ಒಳ್ಳೆ ಫಲ ಸಿಗುತ್ತೆ. ಸರಿ, ಹಾಗಾದ್ರೆ ನಾಗಪಂಚಮಿಗೆ ಈ ತನಿಯರದ್ರ ಜೊತೆಗೆ ಮನೆಯಲ್ಲಿರುವಂತಹ ಸುಬ್ರಹ್ಮಣ್ಯ ವಿಗ್ರಹಕ್ಕೋ, ಸರ್ಪದ ವಿಗ್ರಹಕ್ಕೋ, ಅಥವಾ ಪಾರ್ವತಿ ಪರಮೇಶ್ವರ ಅಥವಾ ನಾರಾಯಣನ ವಿಗ್ರಹಕ್ಕೋ ಅಭಿಷೇಕವನ್ನ ಮಾಡಿ, ಪಂಚಾಮೃತ ಅಭಿಷೇಕವನ್ನ ಮಾಡಿ, ಪೂಜೆ ಮಾಡಿ, ನೈವೇದ್ಯವನ್ನ ಮಾಡಿ, ಮಂಗಳಾರತಿ ಮಾಡುವಂಥದ್ದು. ಈ ದಿನ ಯಾಕೆ ಬಂತು ನಿಮಗೆ ಗೊತ್ತಾ? ಪೌರಾಣಿಕದ ಸಣ್ಣ ಹಿನ್ನೆಲೆ ಇದೆ. ವಿಶೇಷವಾಗಿ ರಾಜ ಜನಮೇಜಯ ರಾಜ ಇರ್ತಾನೆ, ಗೊತ್ತು ನಿಮಗೆ, ಮಹಾರಾಜ ಜನಮೇಜಯ ತನ್ನ ತಂದೆಯ ಸಾವಿಗೆ ಪ್ರತೀಕಾರವಾಗಿ ಸರ್ಪಯಜ್ಞ ಅಥವಾ ಸರ್ಪಯಾಗ ಮಾಡ್ತಾ ಇದ್ದಾಗ ಆತಂಕಗೊಂಡಂತಹ ಸರ್ಪಗಳನ್ನು ಈ ಆಸ್ತಿಕ ಮಹಾಮುನಿ, ಅಂದ್ರೆ ಶ್ರೇಷ್ಠವಾದ ಮಹಾಮುನಿಗಳು ರಕ್ಷಿಸಿದಂಥ ದಿನ. ಅಂದ್ರೆ ಇಡೀ ಸರ್ಪಜಾತಿ ಪೂರ್ತಿ ಯಾಗಕ್ಕೆ ಬೀಳ್ತಾ ಇತ್ತು, ಬಂದು ಯಾಗ ಆಗ್ಬೇಕಾರೆ ಎಲ್ಲ ಇನ್ನೇನು ನಾಶ ಆಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಅವಾಗ ಒಬ್ಬ ಆಸ್ತಿಕ ಮಹಾಮುನಿ ಈ ಯಾಗವನ್ನ ತಡೆದು ನಿಲ್ಲಿಸಿ ಸರ್ಪಗಳನ್ನ ರಕ್ಷಣೆ ಮಾಡ್ತಾರೆ. ಆ ದಿನ ಅಂತ ಹೇಳಿ ಇವತ್ತಿನ ಪೂಜೆ ಮಾಡ್ತೀವಿ. ಇನ್ನೊಂದೇನಪ್ಪಾ ಅಂತಂದ್ರೆ, ಶ್ರೀಕೃಷ್ಣ ಪರಮಾತ್ಮ ಯಮುನಾ ನದಿ ತೀರದಲ್ಲಿ ಕಾಲಿಯ ಸರ್ಪವನ್ನ ಮರ್ದನ ಮಾಡಿ ಜನರನ್ನ ರಕ್ಷಿಸಿದ ದಿನ ಅಂತ ಕೂಡ ನಾವು ಈ ಒಂದು ದಿನಕ್ಕೆ ವಿಶೇಷವಾಗಿ ಪೂಜೆನ ಮಾಡ್ತೀವಿ. ಜೊತೆಗೆ ಬ್ರಹ್ಮ ಆದಿಶೇಷನನ್ನ ಸೃಷ್ಟಿ ಮಾಡಿದಂಥ ದಿನ, ಅಂದ್ರೆ ನಾಗದೇವತೆಯನ್ನ ಸೃಷ್ಟಿ ಮಾಡಿದಂಥ ದಿನ ಅಂತ ಕೂಡ ನಾವು, ಹಾಗಾಗಿ ಸರ್ಪ ದೇವತೆಗಳಿಗೆ ಒಂದು ಹುಟ್ಟು ಹಬ್ಬ ಅಂತ ಕೂಡ ನಾವು ತಗೊಳ್ತೀವಿ. ಹಾಗಾಗಿ ಸಂತೃಪ್ತಿಯಾಗಿರ್ತಕ್ಕಂಥ ದಿನ ನಾಗಪಂಚಮಿ, ನಾಗದೇವತೆಗಳು. ಹಾಗಾಗಿ ಸುಬ್ರಹ್ಮಣ್ಯನ ಆರಾಧನೆ, ನಾಗದೇವತಾ ಪೂಜೆ ಇದೆಲ್ಲ ಕ್ರಮವಾಗಿ ಶಾಸ್ತ್ರೀಯವಾಗಿ ಮಾಡಿ, ಚರ್ಮ ರೋಗ, ಆರೋಗ್ಯ ಸಮಸ್ಯೆ, ಮತ್ತೆ ಅಪಘಾತ ಸಮಸ್ಯೆ, ಋಣರೋಗ, ಋಣಬಾಧೆ ಇತ್ಯಾದಿಗಳು ಏನಾದರೂ ಇತ್ತು ಅಂತಂದ್ರೆ ಇವೆಲ್ಲ ನಿವೃತ್ತಿ ಆಗ್ಲಿ ಅಂತ ಸಂಕಲ್ಪ ಮಾಡಿ, ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ಮಾಡಿ. ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಹುತ್ತದೊಳಗಡೆ ಲೀಟರ್ ಗಟ್ಟಲೆ ಹಾಲು ಹಾಕ್ಬೇಡಿ. ಒಂದು ಸ್ವಲ್ಪ ಪ್ರಮಾಣ, ಒಂದು 35ರಿಂದ 40 ml ಅಥವಾ 50 ml ಒಳಗಡೆ ಹಾಲನ್ನ, ಒಂದು ಸ್ವಲ್ಪ ಹಾಲನ್ನ ನೀವು ತನಿ ಎರೆದ್ರೆ ಸಾಕು. ಅಷ್ಟು ಬಿಟ್ಟು ಬೇರೆ ಬೇಡ. ಮಣ್ಣನ್ನ ಕೀಳ್ಬೇಡಿ, ಹುತ್ತದ ಮಣ್ಣನ್ನ ಕೀಳ್ಬೇಡಿ. ಆಮೇಲೆ ನಾಗದೇವತೆಗಳ ಒಂದು ಸ್ಥಳಕ್ಕೆ ಹೋಗ್ತೀರಾ, ರಚ್ಚೆ ಅಂತೀವಲ್ಲ, ನಾಗಕಟ್ಟೆ ಅಂತೀವಲ್ಲ, ಅಲ್ಲಿ ಹೋಗ್ಬಿಟ್ಟು ಹಾಲು ಎರೆದ್ಬಿಡೋದು, ಅರಶಿನ ಹಾಕ್ಬಿಡೋದು, ಕುಂಕುಮ ಹಾಕ್ಬಿಡೋದು, ಗಬ್ಬೆಬ್ಸಿ ಗಲೀಜ್ ಮಾಡಬಾರದು. ನೀರು ಹಾಕಿ ಚೆನ್ನಾಗಿ ತೊಳೆದು ಗಂಧ ಕುಂಕುಮ ಇಟ್ಟು ಹೂ ಹಾಕಿ ಮಂಗಳಾರತಿ ಮಾಡಿ ದೇವರನ್ನ ಆರಾಧನೆ ಮಾಡಿ. ಈ ರೀತಿಯಂತ ಆರಾಧನೆ ಅನ್ನೋದು ಬಹಳ ವಿಶೇಷವಾಗಿರುತ್ತೆ. ಶುದ್ಧಿ ಇಲ್ಲದೆ ಇದ್ದಂತೆ ಅಶುದ್ಧಿಯಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಭಗವಂತ ಒಪ್ಪೋದಿಲ್ಲ. ಶುದ್ಧಿ ಅನ್ನೋದು ಬಹಳ ಮುಖ್ಯ. ಇದರ ನಿಲುವತ್ತಾಗಿ ನೀವು ಖಂಡಿತ ಈ ಪೂಜಾ ಆರಾಧನೆಗಳನ್ನು ಮಾಡಿ ಭಗವಂತ ನಿಮಗೆ ತೃಪ್ತಿಯಾಗಿ ಒಳ್ಳೆ ಅಭಿವೃದ್ಧಿಯನ್ನು ಕೊಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ನಾಗ ಚತುರ್ಥಿ ಹಾಗೂ ನಾಗ ಪಂಚಮಿಯ ಬಹಳಷ್ಟು ವಿಶೇಷವಾಗಿರತಕ್ಕಂಥ ವಿಚಾರಗಳನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಬ್ಬವನ್ನ ಮಾಡಿ ಸಂತೋಷದ ಜೀವನವನ್ನ ಅನುಭವಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.